ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಇನ್ನೊಂದು ಕ್ರೋಶಾ ಡಿಸೈನ್ ತೊಗೊಂಡು ಬಂದಿದ್ದೀನಿ ನೋಡಿ. ಕುಚ್ಚು ಡಿಸೈನು, ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬ ಗ್ರ್ಯಾಂಡಾಗಿದೆ, ಮಾಡಲಿಕ್ಕೆ ತುಂಬ ಈಸಿ ಇದೆ. ಸೊ ನಾನು ಈ ಮಿಡಲಲ್ಲಿ ಬಂದು ಬೀಡ್ಸು ಹಾಗೆ ಗಮ್ ಮಾಡಿರೋದು. ಸೊ ನೀವು ಸ್ಟಿಚ್ ಕೂಡ ಮಾಡ್ಬೋದು, ಇಲ್ಲ ಗಮ್ ಪೇಸ್ಟ್ ಮಾಡಿದ್ರು ಚೆನ್ನಾಗಿರುತ್ತೆ, ಇಲ್ಲ ಪ್ಲೈನ್ ಇದೆ ಅಂತ ನಾನು ಹಾಗೆ ಮಾಡಿದ್ದು. ಸೊ ಇಲ್ಲಿ ಲಾಸ್ಟಲ್ಲೂ ನೀವು ಬೇಕಾದರೆ ಲಾಸ್ಟ್ ಸ್ಟೆಪ್ಪಲ್ಲಿ ಬೀಡ್ಸ್ ಆ್ಯಡ್ ಮಾಡ್ಬೋದು, ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಎಷ್ಟು ನೀಟಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡ್ತಿದ್ದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗಾಯಿತು, ಹೇಗಿದೆ ಡಿಸೈನ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀಡಲ್ ಬಂದು ಮಾಮೂಲಿ 10 ನಂಬರ್ ತೊಗೊಂಡಿದ್ದೀನಿ. ಥ್ರೆಡ್ ಬಂದು 6 ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ನೀವು ಹೀಗೆ ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ಳಿ. 1 2 3 ಚೈನ್ ಹಾಕ್ಕೊಂಡು ನೆಕ್ಸ್ಟು ಇದು ಡಬಲ್ ಕ್ರೋಶಕ್ಕೆ ನೀವು ನೀಡಲ್ ಮೇಲೆ 1 ಲೈನ್ ಥ್ರೆಡ್ಡೇ ತೊಗೊಳ್ಳಿ. ಬಟ್ ಇಲ್ಲಿ ಚೈನ್ ಹಾಕುವಾಗ ಮಾತ್ರ 3 ಸ್ಟೆಪ್ ಹಾಕಬೇಕಾಗತ್ತೆ ನೋಡಿ. ಫಸ್ಟು ಈ ಸಿಂಗಲ್ ಲೈನಲ್ಲಿ ತೊಗೊಳ್ಳಿ 1 ಸರಿ. ನೆಕ್ಸ್ಟು ಮಾಮೂಲಿ 2 ಲೈನ್, ನೆಕ್ಸ್ಟ್ ಮತ್ತೆ 2 ಲೈನ್. ಇದು ಪೂರ್ತಿ ಡಿಸೈನಲ್ಲೂ ಹೀಗೆ ಬರುತ್ತೆ, ಹೀಗೆ ಮಾಡ್ಕೊಳ್ಳಿ ನೋಡಿ. ಡಬಲ್ ಕ್ರೋಶಕ್ಕೆ ತೊಗೊಂಡಂಗೆ 1 ಲೈನೇ ತೊಗೊಳ್ಳಿ ಥ್ರೆಡ್ಡು. ಸೊ ಇಲ್ಲಿ ಹಾಕುವಾಗ ಮಾತ್ರ ಫಸ್ಟು 1 ಲೈನಲ್ಲಿ ಥ್ರೆಡ್ ತೊಗೊಂಡು ನೆಕ್ಸ್ಟ್ ಇಲ್ಲಿ ಮಾಮೂಲಿ ನೀವು ಡಬಲ್ ಕ್ರೋಶ ಮಾಡ್ತೀರಲ್ವ, 2 ಲೈನ್ ಮತ್ತು 2 ಲೈನಲ್ಲಿ ಥ್ರೆಡ್ ತೊಗೊಳ್ಳಿ. ಓಕೆ, 3 ಡಬಲ್ ಕ್ರೋಶ ಆದಮೇಲೆ 1 2 ಆ್ಯಂಡ್ 3 ಚೈನ್ ಹಾಕಿಬಿಟ್ಟು ಕರೆಕ್ಟಾಗಿ ಎಲ್ಲಿ ಬರುತ್ತೆ ನೋಡಿಬಿಟ್ಟು, ಮತ್ತು ಅಲ್ಲಿ ಇದೇ ರೀತಿ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನಾನು ಆವಾಗಲೇ ಹೇಳ್ದಂಗೆ ಪೂರ್ತಿನೂ ಹೀಗೆ ಬರುತ್ತೆ. ಫಸ್ಟು ಸಿಂಗಲ್ ಲೈನ್, 2 ಲೈನ್ ಆ್ಯಂಡ್ 2 ಲೈನ್. ಓಕೆ, ಪೂರ್ತಿ ಡಿಸೈನು ಹಾಗೆ ಬರುತ್ತೆ, ನೀವು ಹಾಗೆ ಮಾಡ್ಕೊಳ್ಳಿ. ಓಕೆ, 2 ಆಯಿತು. 3 3D ಫಾರ್ಮ್ಯಾಟಲ್ಲಿ 3 ಡಬಲ್ ಕ್ರೋಶ ಹಾಕ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ಮತ್ತೆ 3 ಚೈನ್ 1 2 ಆ್ಯಂಡ್ 3 ಚೈನ್ ಹಾಕಿಬಿಟ್ಟು ಮತ್ತು ಕರೆಕ್ಟಾಗಿ ಪ್ಲೇಸ್ ನೋಡಿಬಿಟ್ಟು ಸೊ ಇಲ್ಲಿ 3 ಡಬಲ್ ಕ್ರೋಶ ಅಲ್ಲ 4 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಸೇಮ್ 3D ಫಾರ್ಮ್ಯಾಟಲ್ಲಿ ಫಸ್ಟ್ 1 ಲೈನ್, 2 ಲೈನ್, ನೆಕ್ಸ್ಟು 2 ಲೈನ್. ಇಲ್ಲಿ 4 ಹಾಕ್ಕೊಳ್ಳಿ ಡಬಲ್ ಕ್ರೋಶ. ಓಕೆ, ನಿಮ್ಗೆ ಇದು ಕಷ್ಟ ಆಗುತ್ತೆ ಅಂದರೆ ಇಲ್ಲ ತ್ರಿಬಲ್ ಕ್ರೋಶ ಹಾಕ್ಕೊಂಡ್ರೂ ಆಗುತ್ತೆ. ಇಲ್ಲಿ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ತೊಗೊಂಡು ಹಾಕ್ಕೊಂಡ್ರೂ ಆಗುತ್ತೆ. ಓಕೆ ನೋಡಿ, ಇಲ್ಲಿ 4 ಡಬಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಇಲ್ಲಿ 6 ಚೈನ್ ಹಾಕ್ಕೊಳ್ಳಿ. 1 2 3 4 5 6 ಚೈನ್ ಹಾಕ್ಕೊಂಡು ಸ್ವಲ್ಪ ಹೇಗೆ ಡಿಸೈನ್ ಟರ್ನ್ ಮಾಡಿಕೊಂಡು ಈ ಸ್ಟಾರ್ಟಿಂಗ್ ಚೈನ್ ಇದೆಯಲ್ಲ, ಇಲ್ಲಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ಳಿ.
ಓಕೆ, ಲಾಕ್ ಆದಮೇಲೆ 3 ಚೈನ್ ಹಾಕಿ 1 2 3 ಚೈನ್ ಹಾಕಿಬಿಟ್ಟು ಮತ್ತು ಇಲ್ಲಿ ಸ್ಟಾರ್ಟಿಂಗ್ ಚೈನ್ ಇದೆಯಲ್ಲ ಇದಕ್ಕೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಮತ್ತೆ ಡಿಸೈನ್ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿ ಈ 6 ಚೈನ್ ಹಾಕಿರೋ ಈ ಗ್ಯಾಪಲ್ಲಿ ಒಟ್ಟು ಟೋಟಲ್ಲು ನೀವು 15 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಡಬಲ್ ಕ್ರೋಶ ಮೀನ್ಸ್ ಅದೇ 3D ಫಾರ್ಮೇಟಲ್ಲಿ ಹಾಕಿ ಫಸ್ಟ್ ಸಿಂಗಲ್ ಚೈನ್ 2 ಚೈನ್ 2 ಚೈನ್. ಓಕೆ, 1 2 ಟೋಟಲ್ಲು 15 ಹಾಕ್ಕೊಳ್ಳಿ. ನೋಡಿ ಗೊತ್ತಾಗ್ತಿದೆ ಅನ್ಕೋತೀನಿ. ಫಸ್ಟು ಈ ಸಿಂಗಲ್ ಚೈನ್ ತಗೊಂಡು ನೆಕ್ಸ್ಟು 2 2 ಹೀಗೆ ಕಂಟಿನ್ಯೂ ಇದು ಫುಲ್ಲು 15 ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಓಕೆ, ನೋಡಿ ಇಲ್ಲಿ ಟೋಟಲ್ 15 ಆಯಿತು. ನೆಕ್ಸ್ಟು ಕರೆಕ್ಟಾಗಿ ಪ್ಲೇಸ್ ನೋಡಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಮತ್ತೆ ಸೇಮ್ ಡಬಲ್ ಕ್ರೋಶ ಅಂದರೆ ನೀವಿಲ್ಲಿ 3D ಫಾರ್ಮೇಟಲ್ಲಿ ಹಾಕ್ಕೊಳ್ಳಿ. ಸಿಂಗಲ್ ಚೈನ್ 1 2 ಆ್ಯಂಡ್ 3. ಓಕೆ, 1 ಇನ್ನೊಂದು ಡಬಲ್ ಕ್ರೋಶ 2 ಟೋಟಲ್ಲು 3 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನಾನಿಲ್ಲಿ ಡಬಲ್ ಕ್ರೋಶ ಅಂತಲೇ ಹೇಳ್ತೀನಿ, ನೀವು ಸೊ ಇಲ್ಲಿ ಹೇಗೆ ಮಾಡಿದ್ರಿ ಅದೇ ರೀತಿಯೇ ಕಂಟಿನ್ಯೂ ಮಾಡಬೇಕು. ಓಕೆ, ನೋಡಿ ಇಷ್ಟು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಇಲ್ಲಿ 3 ಚೈನ್ ಹಾಕಿ 1 2 3 ಚೈನ್ ಹಾಕಿ ಮತ್ತು ಡಿಸೈನ್ ಟರ್ನ್ ಮಾಡಿಕೊಂಡು ಈ ಸ್ಟಾರ್ಟಿಂಗ್ ಚೈನ್ ಬಿಟ್ಬಿಟ್ಟು ನೆಕ್ಸ್ಟ್ ಚೈನಿಗೆ ನೆಕ್ಸ್ಟ್ ಚೈನಿಗೆ ಮತ್ತೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ. ನಾನು ಡಬಲ್ ಕ್ರೋಶ ಹೇಳ್ತೀನಿ, ನೀವು ಇದೇ ರೀತಿ 3 ಸ್ಟೆಪ್ಪಲ್ಲಿ ಮಾಡ್ಕೊಳ್ಳಿ. ಓಕೆ, 1 ನೆಕ್ಸ್ಟು ಇಲ್ಲಿ ಸ್ಕಿಪ್ ಮಾಡೋದಿಲ್ಲ, ಪಕ್ಕದ ಚೈನಿಗೆ ಇನ್ನೊಂದು ಡಬಲ್ ಕ್ರೋಶ, ನೆಕ್ಸ್ಟ್ ಮತ್ತೆ ಪಕ್ಕದ ಚೈನಿಗೆ ಇನ್ನೊಂದು ಡಬಲ್ ಕ್ರೋಶ. ಓಕೆ, ನೆಕ್ಸ್ಟ್ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿಬಿಟ್ಟು 1 ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಗೆ ಮತ್ತೆ 3 ಸ್ಟೆಪ್ಪು ಡಬಲ್ ಕ್ರೋಶ ಹಾಕ್ಕೊಳ್ಳಿ. 1 2 3. ಓಕೆ, ನೆಕ್ಸ್ಟ್ ಮತ್ತೆ ಇಲ್ಲಿ 3 ಚೈನ್ 1 2 3 ಚೈನ್ ಹಾಕಿಬಿಟ್ಟು ಮತ್ತೆ 1 ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಗೆ ಮತ್ತೆ 3 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 1 2 3. ಓಕೆ, ನೆಕ್ಸ್ಟ್ ಮತ್ತೆ 3 ಚೈನ್ 1 2 3 ಚೈನ್ 1 ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಗೆ ಮತ್ತೆ 3 ಸ್ಟೆಪ್ ಡಬಲ್ ಕ್ರೋಶ ಹಾಕ್ಕೊಳ್ಳಿ. 1 2
ಸಾರಿ 2 3. ಓಕೆ ನೋಡಿ, ಇದು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ. 1 2 3 ಚೈನ್ ಹಾಕಿಬಿಟ್ಟು ಇಲ್ಲಿ 3 ಸ್ಟೆಪ್ ಇದೆಯಲ್ವಾ, ಇದರಲ್ಲಿ ಈ ಫಸ್ಟ್ ಒನ್ಗೆ ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ 3 ಚೈನ್ 1. ಓಕೆ, ನೆಕ್ಸ್ಟು ನೋಡಿ ಡಿಸೈನ್ ಟರ್ನ್ ಮಾಡ್ಕೊಳ್ಳಿ. ಇಲ್ಲಿಂದ ಡೈರೆಕ್ಟು 3 ಡಬಲ್ ಕ್ರೋಶಾ ಹಾಕ್ಕೊಳ್ಳಿ. 1 ಆ್ಯಂಡ್ 3 ನೋಡಿ. 3 ಯಾಕೆ ಅಂದರೆ ಟೋಟಲ್ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಕೆಳಗಡೆ 2 ಬಂದಿರುತ್ತಲ್ವ, 2 ಇರುತ್ತಲ್ವ, 3 ಚೈನ್ ಹಾಕಿರೋದು. ಸೊ ಅದು ಸೇರಿ ಟೋಟಲ್ 6 ಆಗಬೇಕು. ಇಲ್ಲಿ 4 ಹಾಕ್ಕೊಳ್ಳಿ. 3 2 5 ಆಯಿತು. ಓಕೆ, ನೆಕ್ಸ್ಟ್ ಇಲ್ಲೇ ಇದು ಟೋಟಲ್ 6 ಆಗುತ್ತೆ. 6 ಆದಮೇಲೆ 2 ಚೈನ್ ಹಾಕ್ಕೊಂಡು ಈ ಮಧ್ಯ ಡಬಲ್ ಕ್ರೋಶಾ ಇದೆಯಲ್ಲ, ಈ ಚೈನಿಗೆ ಲಾಕ್ ಮಾಡಿ ಸಿಂಗಲ್ ಕ್ರೋಶಾ ಹಾಕಿ. ಓಕೆ, ನೆಕ್ಸ್ಟ್ ಇಲ್ಲಿಂದ 2 ಚೈನ್ 1 2 ಚೈನ್ ಹಾಕ್ಕೊಂಡು ಡೈರೆಕ್ಟ್ ಇಲ್ಲಿ ಮತ್ತೆ 6 ಡಬಲ್ ಕ್ರೋಶಾ ಹಾಕ್ಕೊಳ್ಳಿ. 1 2 3 4 5 6. ಓಕೆ, 6 ಚೈನ್ ಆದಮೇಲೆ ಮತ್ತು 6 ಡಬಲ್ ಕ್ರೋಶಾ ಆದಮೇಲೆ 2 ಚೈನ್ ಹಾಕ್ಕೊಳ್ಳಿ. ಸೇಮ್ ಅಲ್ಲಿ ಹೇಗೆ ಮಾಡಿದ್ರೋ ಇಲ್ಲೂ ಹಾಗೆ ಈ ಮಧ್ಯದ ಡಬಲ್ ಕ್ರೋಶಾ ಇದೆಯಲ್ಲ, ಈ ಚೈನಿಗೆ ಲಾಕ್ ಮಾಡಿ ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡಿಕೊಂಡು ಮತ್ತು 2 ಚೈನ್ ಹಾಕ್ಕೊಂಡು ಮತ್ತು ಇಲ್ಲಿಂದ ಇಲ್ಲಿಗೆ 6 ಡಬಲ್ ಕ್ರೋಶಾ ಹಾಕ್ಕೊಳ್ಳಿ. 1 2 3 4 5 6. ಓಕೆ, 6 ಆದಮೇಲೆ ಮತ್ತೆ 2 ಚೈನ್ ಈ ಮಧ್ಯ ಚೈನಿಗೆ ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕ್ಕೊಳ್ಳಿ. ಮತ್ತು ಇಲ್ಲಿ 6 ಡಬಲ್ ಕ್ರೋಶಾ ಹಾಕಿ 6 ಡಬಲ್ ಕ್ರೋಶಾ ಹಾಕಿ. ಓಕೆ, 6 ಡಬಲ್ ಕ್ರೋಶಾ ಆದಮೇಲೆ 2 ಚೈನ್ ಈ ಮಿಡಲ್ ಡಬಲ್ ಕ್ರೋಶದ ಚೈನ್ಗೆ ಸಿಂಗಲ್ ಕ್ರೋಶಾ ಹಾಕಿ ಲಾಕ್ ಮಾಡಿ. ನೆಕ್ಸ್ಟ್ ಮತ್ತೆ 2 ಚೈನ್, ನೆಕ್ಸ್ಟ್ ಇಲ್ಲಿ 6 ಡಬಲ್ ಕ್ರೋಶಾ. 1 2
6 ಡಬಲ್ ಕ್ರೋಶಾ ಹಾಕೊಳ್ಳಿ ಇಲ್ಲಿ. ಓಕೆ ನೋಡಿ, ಇದು 6 ಕಂಪ್ಲೀಟ್ ಆದಮೇಲೆ ಸೊ ಕರೆಕ್ಟ್ ಪ್ಲೇಸ್ ನೋಡಿಬಿಟ್ಟು ನೀವು ಅಲ್ಲಿಗೆ ಮತ್ತೆ 3 ಡಬಲ್ ಕ್ರೋಶಾ ಹಾಕೊಳ್ಳಿ. 1 ಅಲ್ಲಿಗೆ 1 ಡಿಸೈನ್ ಕಂಪ್ಲೀಟ್ ಆಯಿತು. 2 ಆ್ಯಂಡ್ 3. ಓಕೆ, ನೋಡಿ ಎಷ್ಟು ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಬೇಕಂದರೆ ಇಲ್ಲಿ ಫುಲ್ಲು ಬೀಡ್ಸು ಆ್ಯಡ್ ಮಾಡ್ಬೋದು. ಬೀಡ್ಸ್ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ 3 ಚೈನ್ 1 2 3 ಚೈನ್ ಹಾಕಿಬಿಟ್ಟು ಕರೆಕ್ಟಾಗಿ ಪ್ಲೇಸ್ ನೋಡಿಬಿಟ್ಟು ಮತ್ತು ನೀವು ಇಲ್ಲಿಂದ ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು. ಇದು 3 ಚೈನ್ ಬಂದುಬಿಟ್ಟು ಕುಚ್ಚು ಕಟ್ಟಲಿಕ್ಕೆ. ಸೊ ನೀವು ನೆಕ್ಸ್ಟ್ ಡಿಸೈನು ಇವಾಗ ಹೇಗೆ ಮಾಡಿದ್ರೆ ಹಾಗೆಯೇ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಆಯಿತು. ಓಕೆ, ನೋಡಿ ಇಲ್ಲಿಂದ ಮತ್ತೆ ನೀವು ಇಲ್ಲಿ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಸೊ ಹಾಗೆಯೇ ಕಂಟಿನ್ಯೂ ಮಾಡಿದ್ರೆ ಓಕೆ ಆಯಿತು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಮತ್ತು ಸುಮ್ಮನೆ ಎಲ್ಲದನ್ನೂ ಮಾಡಿದ್ರೆ ವಿಡಿಯೋ ಲೆಂತ್ ಆಗುತ್ತೆ, ಹಾಗಾಗಿ ಇದೇ ಡಿಸೈನು ಇಲ್ಲಿ ಕಂಟಿನ್ಯೂ ಮಾಡಿ. ಇಲ್ಲಿ ಮಿಡಲಲ್ಲಿ ನಾನು 3 ಚೈನ್ ಹಾಕಿಬಿಟ್ಟು ಕುಚ್ಚು ಕಟ್ಟಲಿಕ್ಕೆ ಅಂತ ಬಿಟ್ಟಿದ್ದೀನಿ. ಇದರ ನೆಕ್ಸ್ಟು ಸೇಮ್ ಡಿಸೈನ್ ಕಂಟಿನ್ಯೂ ಮಾಡಿ. ನಾನು ಇನ್ನೊಂದು ಡಿಸೈನ್ಗೆ ಬೀಡ್ಸ್ ಹಾಕ್ತೀನಿ. ಸೊ ನೀವು ಸ್ಮಾಲ್ ಬೀಡ್ಸ್ ಹಾಕಿ ನೀವು ಟ್ರೈ ಮಾಡಿ, ಹೇಗೆ ಕಾಣಿಸತ್ತೆ ನೋಡಿ. ನಾನಿಲ್ಲಿ ಬೀಡ್ಸ್ ಹಾಕ್ತೀನಿ, ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಸೊ ನೀವು ಇಲ್ಲಿ ಮಿಡಲಲ್ಲಿ ಇಲ್ಲೂ ಸಹ ಬೀಡ್ಸ್ ಹಾಕ್ಬೋದು, ಇಲ್ಲ ಗಮ್ ಹಾಕಿ ಬೀಡ್ಸನ್ನು ಕೂರಿಸ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಟ್ರೈ ಮಾಡಿ. ನಾನು ಪೂರ್ತಿ ಫಿನಿಶ್ ಆದಮೇಲೆ ತೋರಿಸ್ತೀನಿ ಹೇಗಾಯಿತು. ಓಕೆ ನೋಡಿ, ಫುಲ್ ಫಿನಿಶಿಂಗ್ ಆದಮೇಲೆ ಹೀಗೆ ಕಾಣಿಸ್ತಾ ಇದೆ. ನಾನಿಲ್ಲಿ ಕುಚ್ಚು ಕಟ್ಟಿದ್ದೀನಿ. ಸೊ ಇಲ್ಲಿ ಸಹ ನೆಕ್ಸ್ಟ್ ನೋಡಿ, ಇಲ್ಲಿ ಕುಚ್ಚು ಕಟ್ಟಲಿಕ್ಕೆ ಬಿಟ್ಟಿರೋದು. ಇದರ ನೆಕ್ಸ್ಟ್ ನೀವು ಡಿಸೈನ್ ಕಂಟಿನ್ಯೂ ಮಾಡಿ. ಇಲ್ಲಿ ಮಧ್ಯದಲ್ಲಿ ಬೀಡ್ಸು ಸ್ಟಿಚ್ ಕೂಡ ಮಾಡ್ಬೋದು. ನಾನಿದ್ದು ಫ್ಲವರ್ ಬೀಡ್ಸ್ ತಂದು ಈ ಥರ ಗಮ್ ಮಾಡಿನೂ ಕೂಡ ಮಧ್ಯದಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅದು ಪ್ಲೈನ್ ಅನಿಸಲ್ಲ. ಸೊ ಹೀಗಿದ್ದೆ ನೋಡಿ, ಎಷ್ಟು ನೀಟಾಗಿ ಕಾಣಿಸ್ತಿದೆ, ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿದೆ. ನಿಮ್ಗೆ ಇನ್ನೂ ಬೇಕು ಅಂದರೆ ಇಲ್ಲಿ ಲಾಸ್ಟು ಡಿಸೈನಲ್ಲಿ ಲಾಸ್ಟ್ ಸ್ಟೆಪ್ಪಲ್ಲಿ ಪೂರ್ತಿ ಬೀಡ್ಸ್ ಹಾಕ್ಬೋದು. ನೀವು ಬೀಡ್ಸ್ ಹಾಕಿದ್ರೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಓಕೆ, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.